ಮೊದಲೇ ಹೇಳಿದ ಹಾಗೆ ಇದು ವಾರದಲ್ಲಿ 2ನೇ ಆತ್ಮಹತ್ಯೆಯ ಪ್ರಕರಣ. ಕಲ್ಲಪ್ಪರ ಆತ್ಮಹತ್ಯೆಯಲ್ಲೂ ಟ್ರಾನ್ಸ್ಫರ್ಗೆ ಅವರ ಬಳಿ ಹಣ ಕೇಳಿದ್ರು ಅನ್ನುವ ಮಾತು ಕೇಳಿ ಬಂದಿತ್ತು. ಈಗ ಗಣಪತಿಯವರಂತೂ ಡಿಪಾರ್ಟ್ಮೆಂಟ್ನಲ್ಲಿ ಸಿಕ್ಕಾಪಟ್ಟಿ ವಸೂಲಿ ಇದೆ ಅಂತ ಮಾತನಾಡಿದ್ದಾರೆ. ಹಾಗಾದರೆ ಪೊಲೀಸ್ ಇಲಾಖೆಯಲ್ಲಿ ಏನು ನಡೀತಾ ಇದೆ? ನಿಮಗೆ ನೆನಪಿರಬಹುದು, ಪೊಲೀಸರು ಇದೇ ಮೊಟ್ಟ ಮೊದಲ ಬಾರಿಗೆ ತಮ್ಮ ಮೇಲೆ ಆಗ್ತಿರುವಂತಹ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಹೊರಟಿದ್ರು. ಹಲವು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ರೆಡಿಯಾಗಿದ್ರು. ಅದರಲ್ಲಿ ಒಂದು ವಾರದ ರಜೆ. ದುರಂತ ನೋಡಿ, ನಮ್ಮ ನಡುವೆನೆ ವಾರಕ್ಕೆ 2 ದಿನ ರಜೆ ತಗೊಂಡು ಕೆಲಸ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಅವರಿಗಿರುವಂತಹ ಕೆಲಸದ ಒತ್ತಡಕ್ಕೆ ಅಷ್ಟು ರಜೆ ಬೇಕಾಗುತ್ತೆ ಅಂತಾರೆ. ಹಾಗಾದ್ರೆ ಪೊಲೀಸರಿಗೆ ವಾರಕ್ಕೊಂದು ರಜೆ ತಗೊಳ್ಳೋಷ್ಟು ಕೆಲಸದ ಒತ್ತಡ ಇಲ್ವಾ? ಕನಿಷ್ಠ 1 ದಿನದ ರೆಸ್ಟ್ ಕೂಡ ಅವರಿಗೆ ಬೇಡವಾ? ಬೆಳೀತಾ ಇರುವಂತಹ ಅಪರಾಧ ಚಟುವಟಿಕೆಗಳನ್ನು ನೋಡಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಇರುವಷ್ಟು ಒತ್ತಡ ಬೇರೆ ಎಲ್ಲೂ ಇರಲ್ವೇನೋ ಅಂತ ಅನ್ಸುತ್ತೆ. ಒಂದು ಕೊಲೆ ಆಯಿತು ಅಥವಾ ಕಳ್ಳತನ ಆಯಿತು ಅಂದರೆ ಅದರ ಆರೋಪಿಗಳು ಸಿಗೋವರೆಗೆ ಹಗಲು ರಾತ್ರಿ ಅನ್ನೋದೇ ಕೆಲಸ ಮಾಡಬೇಕು. ಇಲ್ಲಾಂದರೆ ಉತ್ತಮ ಕೆಲಸಗಾರರು ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇದರಿಂದ ಸಾರ್ವಜನಿಕರ ಬೈಗುಳ, ಮೀಡಿಯಾದವರ ಆರೋಪ, ಮೇಲಧಿಕಾರಿಗಳ ಕಠೋರ ನುಡಿ, ಇಷ್ಟರ ನಡುವೆನೇ ಪ್ರತಿನಿತ್ಯವೂ 10 ಪ್ರಕರಣಗಳನ್ನು ದಾಖಲಿಸಿಕೊಂಡು ಕೆಲಸ ಮಾಡೋರು ಪೊಲೀಸರು. ಅವರಿಗೆ ಅದೆಷ್ಟು ಕೆಲಸದ ಒತ್ತಡ ಇರಬಹುದು ಯೋಚಿಸಿ. ಬಿಡುವೆ ಇಲ್ಲದ ಈ ಕೆಲಸದಲ್ಲಿ ಹೆಂಡತಿ ಮಕ್ಕಳಿಗೆ ಟೈಮ್ ಕೊಡೋದಕ್ಕಾಗತ್ತಾ? ಸಂಸಾರವನ್ನು ಸುಂದರವಾಗಿಟ್ಕೊಳ್ಳೋದಕ್ಕಾಗತ್ತಾ? ಎಲ್ಲವನ್ನೂ ಮೇಂಟೈನ್ ಮಾಡೋದು ತುಂಬ ಕಷ್ಟ. ವಿಪರ್ಯಾಸ ಅಂದರೆ ಈ ಕಷ್ಟವನ್ನು ಫೇಸ್ ಮಾಡೋದಕ್ಕೆ ಅಂತ ಪೊಲೀಸ್ ಇಲಾಖೆಯಲ್ಲಿ ಯಾವ ಸೊಲ್ಯೂಷನ್ ಕೂಡ ಇಲ್ಲ. ಕಡೆ ಪಕ್ಷ ಕೌನ್ಸಿಲಿಂಗ್ ವ್ಯವಸ್ಥೆ ಆದರೂ ಇದೆಯಾ ಅಂದರೆ ಅದೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕೆಲಸ ಮಾಡೋರು ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೋಬಾರ್ದು ಅಂತಿಲ್ಲ. ಆದರೆ ಗಣಪತಿ ತೀರಾ ಆ ಮಟ್ಟಕ್ಕೆ ಹೋಗಿರಲಿಲ್ಲ. ಅವರು ಮಾನಸಿಕವಾಗಿ ಅವರು ತಮ್ಮ ಹೇಳೋಷ್ಟರ ಮಟ್ಟಿಗೆ ಖಿನ್ನತೆಗೆ ಒಳಗಾಗಿದ್ದರೆ ಪ್ರಮೋಷನ್ ಹೇಗೆ ಸಿಗ್ತಾ ಇತ್ತು? ಇನ್ಸ್ಪೆಕ್ಟರ್ ಇದ್ದವರು 6 ತಿಂಗಳಿನಿಂದ ಈಚೆಗೆ ಹೇಗೆ DYSP ಆಗ್ತಾ ಇದ್ರು? ಈ ಬಗ್ಗೆ ಎಲ್ಲ ಯೋಚಿಸ್ಬೇಕಲ್ವಾ? ಈ ನಿಟ್ಟಿನಲ್ಲಿ ಯೋಚಿಸಿ ಸರಿಯಾದ ತನಿಖೆಯನ್ನು ನಡೆಸಿ ಕ್ರಮ ತಗೊಳ್ಳೋ ಹಾಗಾಗದೆ ಹೋದರೆ ಇನ್ನೂ ಯಾರ್ಯಾರೋ ಆತ್ಮಹತ್ಯೆಯ ದಾರಿಯನ್ನು ತುಳಿತಾರೋ, ಇನ್ನೆಷ್ಟು ದಕ್ಷ ಪೊಲೀಸ್ ಅಧಿಕಾರಿಗಳನ್ನ ನಾವು ಕಳ್ಕೋತೀವೋ ಗೊತ್ತಿಲ್ಲ. ಖಾಕಿ ಗಂಟಿರೋ ಕಂಟಕವನ್ನು ಕಳೆಯುವ ಕೆಲಸ ಇನ್ನಾದರೂ ಆಗಲಿ. ಜನಸಾಮಾನ್ಯರ ಸುರಕ್ಷತೆಗೋಸ್ಕರ ಕೆಲಸ ಮಾಡೋರ ಪರವಾಗಿ ಜನಸಾಮಾನ್ಯರೇ ಧ್ವನಿ ಎತ್ತಬೇಕು. ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಪ್ರತಿಯೊಬ್ಬರಿಂದಲೂ ಆಗಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.